ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅಭ್ಯಾಸ ಬಲ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಆ್ಯಕ್ಚುಲಿ ಇವಾಗ ಗುಡ್ ಆಫ್ಟರ್ನೂನ್, ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಮೊದಲನೇದಾಗಿ ಇವತ್ತು ಅಕ್ಷಯ ತೃತೀಯ, ಓಕೆನಾ. ಅಕ್ಷಯ ತೃತೀಯ ದಿನ ನಾನೇನು ಪರ್ಚೇಸ್ ಮಾಡಿದ್ದೀನಿ, ಗೋಲ್ಡ್ ತೊಗೊಂಡಿದ್ದೀನಾ, ನಾನು ಏನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಬಟ್ ಇವಾಗಲ್ಲ. ಹಾಗೆ ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಏನು ಅಂತಂದರೆ ಅಕ್ಷಯ ತೃತೀಯ ಪೂಜೆ ಏನೇನಿದೆ, ತುಂಬ ಥರದ ಪೂಜೆಗಳಿದ್ದಾವೆ, ಆಯಿತಾ. ಬಂಗಾರನೇ ಕೊಂಡ್ಕೊಂಡು ತೊಗೊಂಡು ಬಂದು ಮನೆಗೆ ಇಟ್ಟು ಪೂಜೆ ಮಾಡಬೇಕು ಅಂತಿಲ್ಲ. ಸೊ ಅದಕ್ಕೆ ಅಂತ ಅದಂದರೆ ಅಕ್ಷಯ ತೃತೀಯ ಬಗ್ಗೆನೇ ಒಂದು ಹೇಳಬಹುದು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಬಂಗಾರನೇ ತಂದು ಪೂಜೆ ಮಾಡಬೇಕು ಅನ್ನೋ ಥರ ಏನಿಲ್ಲ. ಎಲ್ಲರೂ ಹೇಳ್ದಂಗೆ, ಅಂದರೆ ನಮ್ಮಮ್ಮನೂ ಹೇಳ್ತಾಯಿದ್ರು, ಕಲ್ಲುಪ್ಪು ಆಮೇಲೆ ಮಡಿಕೆ ಏನಿರುತ್ತೋ, ಮಣ್ಣಿನ ಮಡಿಕೆ, ಅದು ತೊಗೊಂಡು ಬಂದು ಅದನ್ನು ಕೂಡ ಪೂಜೆ ಮಾಡ್ಬೋದು ಅಂತ ಹೇಳ್ತಾರೆ. ಆಮೇಲೆ ತುಳಸಿ ಗಿಡ, ಈ ದಿನದಲ್ಲಿ ತುಳಸಿ ಗಿಡನ ನೆಡೋದ್ರಿಂದ ತುಂಬ ಒಳ್ಳೆಯದು ಮನೆಗೆ ಅಂತಲೂ ಹೇಳ್ತಾರೆ. ಸೊ ನಾನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಹಾಗೆ ಇವತ್ತು ನಾನು ಇನ್ನೂ ಆ್ಯಕ್ಚುಲಿ ನಾನು ತಲೆಗೆ ಆಯಿಲ್ ಅಪ್ಲೈ ಮಾಡಬೇಕಿತ್ತು. ಮನೆ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಸೊ ಮಂತ್ರಾಲಯದಿಂದ ನೆಕ್ಸ್ಟು ನನ್ನ ತವ್ರ ಮನೆಗೆ ಹೋದೆ. ಆಮೇಲೆ ಸೊ ಹಾಗೆ ಹೀಗೆ ಆಗ್ತಾ ಮನೆಯೆಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಅರೇಂಜ್ ಮಾಡ್ಕೋಬೇಕು. ಸ್ವಲ್ಪ ಅರೇಂಜ್ ಮಾಡಿಕೊಂಡು ನಾನು ಹೆಡ್ ಬಾತ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ. ಹಾಗೆ ಇವತ್ತು ನನ್ನ ಲಾಗಲ್ಲಿ ಏನೇನು ಇರುತ್ತೆ ಅಂತ ಅಂದರೆ, ಒಂದು ಅಕ್ಷಯ ತೃತೀಯದ್ದು ನಾನೇನು ತೊಗೊಂಡೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆ ಮೀಶೋದಿಂತ, ಫ್ಲಿಪ್ಕಾರ್ಟಿಂದ, ಅಮೆಝಾನಿಂದ ಏನೇನು ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈ ಲಾಗಲ್ಲಿ ಅದು ನಿಮಗೆ ತೋರಿಸ್ತೀನಿ, ಓಕೆನಾ. ಆ್ಯಂಡ್ ಗೈಸ್, ನಾನು ಇವಾಗ ಮನೆ ಚೇಂಜ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀವಿ. ಸೊ ಮನೆ ಕೂಡ ಹುಡುಕಬೇಕು, ನೋಡೋಣ, ಆದಷ್ಟು ಬೇಗ ಸರ್ಚ್ ಮಾಡೋಣ, ಓಕೆನಾ. ಆಮೇಲೆ ಮತ್ತೇನು ಅಪ್ಡೇಟ್ಸ್ ಕೊಡೋದು, ಮತ್ತೇನು ಹೇಳೋದು, ಎಸ್ ಗೈಸ್, ನಾನು ಮೊದಲು ಇವಾಗ ಒಂದು ಮೊಬೈಲ್ ತೊಗೋಬೇಕು. ಯಾಕೆ ಅಂತಂದರೆ, ನೀವು ನೋಡ್ಬೋದು, ನಂಗೆ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ, ನೀನು ಮಾಡೋ ವಿಡಿಯೋ ಒಂದು ಸ್ವಲ್ಪ ಬ್ಲರಿ ಆಗಿರುತ್ತೆ, ಸೊ ಆ ಥರ ಎಲ್ಲ ಹೇಳಿದ್ದಾರೆ. ಅದಕ್ಕಂತ ಅಲ್ಲ, ಇವಾಗ ನಾನು ಯೂಸ್ ಮಾಡ್ತಿರೋ ಮೊಬೈಲ್ ಬಂದುಬಿಟ್ಟು ನಾನು ಕಾಲೇಜ್ ಟೈಮಲ್ಲಿ ತೊಗೊಂಡಿದ್ದು. ಐ ಥಿಂಕ್ ಇಟ್ಸ್ 8-9 ಇಯರ್ ಆಯಿತು ಅನಿಸುತ್ತೆ ನಾನು ಯೂಸ್ ಮಾಡೋವಂಥ ಮೊಬೈಲು. 9 ವರ್ಷ ಆಯಿತು ನಾನು ಯೂಸ್ ಮಾಡ್ತಾಯಿದ್ದು. ನಂಗೆ ಅದು ಬೇಜಾರೇ ಆಗಿಲ್ಲ. ಬಟ್ ಒಂದು 4-5 ಸರಿ ಡಿಸ್ಪ್ಲೇ ಹೊಡೆದೋಯ್ತು, ನಂಗೆ ಅದ್ರ ಮೇಲೆ ಮನಸ್ಸೇ ಹೋಗೋಯ್ತು. ಸೊ ಹಾಗಾಗಿ ನಾನು ಇವಾಗ ಹೊಸದಾಗಿ ಒಂದು ಮೊಬೈಲ್ ತೊಗೋಬೇಕು ಅಂತಲೂ ಪ್ಲ್ಯಾನ್ ಮಾಡಿದ್ದೀನಿ. ಎಸ್ ಗೈಸ್, ಇಟ್ಸ್ ಅ ಪ್ಲ್ಯಾನ್. ಯಾವಾಗ ತೊಗೊಳ್ತೀನಿ ಅಂತ ಗೊತ್ತಿಲ್ಲ. ಓಕೆ, ಬೇಗ ಬೇಗ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಮ್ಮೊಂದಿಗೆ ಸಿಗ್ತೀನಿ, ಓಕೆನಾ. ಬಾಯ್, ಬನ್ನಿ, ಆಮೇಲೆ ಸಿಗ್ತೀನಿ. ಸಿ ಯು. ಎಸ್ ಗೈಸ್, ಇವಾಗ ನಾನು ಪೂಜೆನ ಮುಗಿಸ್ಕೊಂಡಾಯಿತು. ಹಾಗೆ ನಾನು ಅಕ್ಷಯ ತೃತೀಯಗೆ ಏನು ತೊಗೊಂಡೆ ಅಂತ ನೀವು ನೋಡಿದ್ರಲ್ಲ. ಎಸ್, ಏನು ಅಂತ ಅಂದರೆ, ಇವಾಗ ಗೋಲ್ಡ್ ರೇಟ್ ಎಷ್ಟಿದೆ ಏನು ಅಂತೆಲ್ಲ ನಿಮಗೆ ಗೊತ್ತು. ಸೊ ನಮಗೆ ಅಷ್ಟು ದೊಡ್ಡದಾಗೆಲ್ಲ ಕೊಂಡ್ಕೊಂಡು ಈ ಟೈಮಲ್ಲಿ ಏನೋ, ಸೊ ಗೋಲ್ಡ್ ರೇಟ್ ತುಂಬಾ ಮೇಲ್ಗಡೆ ಹೋಗಿದೆ. ಸೊ ಹಾಗಾಗಿ ಸೊ ಚಿಕ್ಕದಾಗಿ ತೊಗೊಂಡು ಬರಬೇಕು, ಒಂದು ಸ್ವಲ್ಪ ಆದರೂ ಗೋಲ್ಡನ್ನ ತೊಗೊಂಡು ಬರಬೇಕು ಅನ್ನೋಕ್ಕೋಸ್ಕರ ನಾನು ಒಂದು ಮೂಗ್ಬಟ್ಟು ತೊಗೊಂಡು ಬಂದೆ, ಆಯಿತಾ. ನೆಕ್ಸ್ಟು ನನಗೆ ಆ ಕಾಲುಂಗುರ ಡಿಸೈನ್ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಅದನ್ನು ತೊಗೋಬೇಕಾಯಿತು. ನಾನು ಆಯ್ತಲ್ವ, ಇವಾಗ ಆಲ್ರೆಡಿ ಮದುವೆ ಆಗಿ 1 ವರ್ಷ ಆಯಿತು. ಸೊ ಕಮಿಂಗ್ ಸೂನ್ ನಮ್ಮ ಒಂದು ಮದುವೆ ಆ್ಯನಿವರ್ಸರಿ ಇದೆ. ಸೊ ಮದುವೆ ಆಗಿ 1 ವರ್ಷ ಆಯಿತು ಆಲ್ರೆಡಿ. ಸೊ ಇವತ್ತಿನ ದಿನದಲ್ಲಿ ಹೋದ ವರ್ಷ ಏನಾಗಿತ್ತು ಅಂದರೆ ಅರಿಶಿನ ಶಾಸ್ತ್ರ ಆಗ್ತಾಯಿತ್ತು. ಇವಾಗ ಆಲ್ರೆಡಿ ಅರಿಶಿನ ಶಾಸ್ತ್ರ ಆಗಿತ್ತು ಹೋದ ವರ್ಷ ನಮಗೆ. ಓಕೆ ಗೈಸ್, ಇವಾಗ ನಾನು ಹೇಳಿದ್ದೆ ನಿಮಗೆ ಮೀಶೋದಿಂತ ಒಂದಿಷ್ಟು, ಮೀಶೋ ಆಮೇಲೆ ಫ್ಲಿಪ್ಕಾರ್ಟಿಂದ ಕೆಲವೊಂದು ಐಟಮ್ಸ್ ನಾನು ಪರ್ಚೇಸ್ ಮಾಡಿದ್ದೆ ಅಂತ. ಸೊ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ವೆಯ್ಟ್ ಅ ಮಿನಿಟ್.
ಮೊದಲನೇದಾಗಿ ನಾನೊಂದು ಲೈಟಿಂಗ್ ತೋರಿಸ್ತೀನಿ, ಓಕೆನಾ. ಸೊ ಈ ಲೈಟಿಂಗ್ಸ್ ನೋಡಿ ಹೀಗಿದೆ, ತೆಗೆದ್ರೆ ಇದು ಮಾಡಬೇಕು. ಸೊ ಇದು ಪೂರ್ತಿ ಲೀವ್ಸ್ದು. ಸೊ ನಿಮಗೆ ತೋರಿಸ್ತೀನಿ ಅದನ್ನು, ಇಲ್ಲಿ ಪಕ್ಕದಲ್ಲಿ ವಿಡಿಯೋ ಬರ್ತಾ ಇರುತ್ತೆ ನೋಡಿ, ಓಕೆನಾ. ಸೊ ಇದೊಂದು ಲೈಟಿಂಗ್ಸು. ಸೊ ಅದು ಆದಮೇಲೆ ನೆಕ್ಸ್ಟು ಈ ಒಂದು ಆರ್ಟಿಫಿಷಿಯಲ್ ಲೀವ್ಸ್ ತರಿಸಿದ್ದೀನಿ ನೋಡಿ. ಇದೊಂದು 5 ಪೀಸ್ ಇದೆ. ಚೆನ್ನಾಗಿದೆ ಅಲ್ವಾ, ಬಳ್ಳಿ ಥರ. ಸೊ ಐ ಲೈಕ್ ಇಟ್. ಇದೊಂದು ಪರ್ಚೇಸ್ ಮಾಡಿದ್ದೀನಿ. ಇದ್ರ ಕಾಸ್ಟ್ ಬಂದುಬಿಟ್ಟು ಎಷ್ಟು ಗೊತ್ತಾ, 218 ರೂಪೀಸ್. ಇದು 218 ರೂಪೀಸ್ ಕೊಟ್ಟಿದ್ದೀನಿ, ಓಕೆ. ಇದಕ್ಕೆ 300 ಸಮಥಿಂಗ್ ಏನೋ ಕೊಟ್ಟಿದ್ದೀನಿ, 300 ಸಮಥಿಂಗ್ ಇದೆ ಇದು. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಪ್ಲ್ಯಾಂಟ್ಸ್ ತೋರಿಸ್ತೀನಿ. ಆರ್ಟಿಫಿಷಿಯಲ್ ಪ್ಲ್ಯಾಂಟೇ ಇದು. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು ತೊಗೊಂಡಿದ್ದೀನಿ, ಓಕೆನಾ. ಇದು ಅರೌಂಡ್ 120 ರೂಪೀಸ್. ಇದು 120. ಆ್ಯಂಡ್ ನೆಕ್ಸ್ಟು ಮೋಸ್ಟ್ ನಂಗೆ ತುಂಬಾ ಇಷ್ಟ ಆಗಿತ್ತು, ಒಂದು 6 ಮಂತ್ಸಿಂದ ತೊಗೋಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಹಾಗಾಗಿ ಇವಾಗ ಅದನ್ನ ಪರ್ಚೇಸ್ ಮಾಡಿದ್ದೀನಿ. ಇದ್ರ ಕಾಸ್ಟ್ ಏನಂದರೆ 400 ಸಮಥಿಂಗ್ ಇದೆ. $480 ಇದೆ, ಓಕೆ. ತೋರಿಸ್ಲಾ? ಇದೇ ಆ್ಯಕ್ಚುಲಿ ನಂಗೆ ತುಂಬಾ ಇಷ್ಟ, ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಬರ್ತಾನೆ ಇಲ್ಲ ಗೈಸ್, ಎಲ್ಲದನ್ನೂ ತೆಗ್ದುಬಿಟ್ಟು ಎಟ್ ಎ ಟೈಮ್ ತೋರಿಸ್ಲಾ? ಈ ಟೈಮ್ 1 2 ಇದು 4 ಪೀಸ್ ಇದೆ ಆ್ಯಕ್ಚುಲಿ. ಐ ಥಿಂಕ್ 1 ಪೀಸ್ಗೆ 100 and something ಅನಿಸುತ್ತೆ. ಸೊ 4 ಪೀಸ್ ಇದೆ ಇದು. 1 2 3 ನೆಕ್ಸ್ಟ್ 4. ಎಷ್ಟು ಚೆನ್ನಾಗಿ ಕಾಣಿದೆ ಅಂದರೆ ಇದು ನೋಡಿ, ಟಡಾನ್ ಕಾಣಿಸಿದೆ ನಿಮಗೆ? ಹೀಗೆ ಕಾಣಿಸುತ್ತೆ ನೋಡಿ, ಒಬ್ರು ಯಾರೋ ಕುತ್ಕೊಂಡಿರೋ ಥರ, ಆಯಿತಾ. ಸೊ ಇದು ಕುತ್ಕೊಂಡಿರೋ ಥರ ಇದೆ ನೋಡಿ, ಇದೊಂದು ಪ್ಲ್ಯಾಂಟು. ಇದನ್ನು ನಾನು ವೀಡಿಯೋ ಸಪ್ರೇಟಾಗಿ ಇಲ್ಲಿ ಮೇಲ್ಗಡೆ ತೋರಿಸ್ತೀನಿ. ಇದು ಫಾರ್ ಇದೆ ಅಲ್ವಾ ಡಿಸ್ಟೆನ್ಸ್, ಸೊ ಹಾಗಾಗಿ ಅಷ್ಟೊಂದು ಗೊತ್ತಾಗಲ್ಲ. ಇದು ಕುತ್ಕೊಂಡಿರೋ ಥರ, ಇದು ಕೂಡ ಕುತ್ಕೊಂಡಿರೋ ಥರನೇ ಇದೆ ನೋಡಿ, ಓಕೆ. ನೆಕ್ಸ್ಟ್ ಇದು ಸೇಮ್, ಆವಾಗಲೇ ನೋಡಿದ್ರಲ್ಲ ಅದೇ ಸೇಮ್ ಇದೆ. ನೆಕ್ಸ್ಟ್ ಇದು ಮಲ್ಕೊಂಡಿರೋ ಥರ ಇದೆ, ಹೀಗೆ ಹಿಂಗೆ ಕುತ್ಕೊಂಡು ನೋಡಿದ್ರೆ ಚೆನ್ನಾಗಿದೆ ಅಲ್ವಾ. ಸೊ ಇದು ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು. ಇದು ಕೂಡ ಆರ್ಟಿಫಿಷಿಯಲ್ ಪ್ಲ್ಯಾಂಟ್, ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ಸೂಪರ್. ಎಸ್ ಗೈಸ್, ಇವಾಗ ನೀವು ನೋಡಿದ್ರಲ್ಲ, ಸೊ ಇಷ್ಟನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಹಾಗೆ ಇನ್ನೂ ಒಂದನ್ನು ತೋರಿಸ್ಬೇಕಿತ್ತು, ಅದು ಬಂದುಬಿಟ್ಟು ನೆಕ್ ಬ್ಯಾಂಡ್ ಐಫೋನು, ಅದನ್ನು ತೋರಿಸ್ಬೇಕಿತ್ತು. ಬಟ್ ಇವಾಗ ಅದು ಯೂಸ್ ಮಾಡ್ತಾ ಇದ್ದಾರೆ, ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ಹಾಕ್ಕೊಂಡಿರ್ತೀನಿ, ನೀವು ನೋಡ್ಬೋದು, ಓಕೆನಾ. ಅದು ಇಷ್ಟು ದಿನ ನಾನು ಯೂಸ್ ಮಾಡೋದಕ್ಕಿಂತ ನೆಕ್ ಬ್ಯಾಂಡ್ಗಿಂತ ತುಂಬ ಚೆನ್ನಾಗಿದೆ. ಎಸ್ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬಾ ಶಾರ್ಟ್ ವಿಡಿಯೋ ಆಯಿತು ಅಂತ ಅನ್ಕೋತಾ ಇದ್ದೀರಾ? ಎಸ್ ಗೈಸ್, ಇವತ್ತಿನ ಒಂದು ವಿಡಿಯೋ ತುಂಬಾ ಶಾರ್ಟ್ ಆಗಿರುತ್ತೆ.
ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ಏನು ಯೂಸು ಅಂತ ಕೇಳ್ತಾ ಇದ್ದೀರಾ. ಸೊ ಅದರಿಂದ ಏನು ಯೂಸ್ ಆಗುತ್ತೆ ಅಂದರೆ ನಾನು ಮಾಡುವಂಥ ವಿಡಿಯೋ ಮೊದಲನೇದಾಗಿ ನಿಮಗೆ ರೀಚ್ ಆಗುತ್ತೆ, ನೀವು ಆ ವಿಡಿಯೋನ ನೋಡಬಹುದು. ಓಕೆನಾ? ಎಸ್ ಗೈಸ್, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಒಂದು ಅನಿಸಿಕೆ ಏನಿದೆಯೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಅಮೃತ ಯೂಟ್ಯೂಬ್ ಚಾನಲ್ನ ಬೆಳೆಸಿ ನೋಡಿ ಅಂತ ಹೇಳ್ತಾ ಲವ್ ಯು ಆಲ್. ಬಾಯ್. ಸಿ ಯು.